ಹೈ ಯೂಟ್ಯೂಬ್ ವೀಕ್ಷಕರೇ, ಮನೋಜ್ ಪ್ರಾಪರ್ಟಿ ಕಡೆಯಿಂದ ಚಂದ್ರು ಮಾಡುವ ನಮಸ್ಕಾರಗಳು. ಇವತ್ತು ನಾವು ನಾಗರಬಾವಿ BDA ಸೈಟ್ನಲ್ಲಿ ಕಟ್ಟಿರೋ ಒಂದು ಡೂಪ್ಲೆಕ್ಸ್ ಹೌಸ್ ನೋಡೋದಕ್ಕೆ ಬಂದಿದ್ದೀವಿ. ಈ ಒಂದು ಮನೆ ನಿಮಗೆ ನಾರ್ತ್ ಫೇಸಿಂಗ್ ಸೈಟ್ನಲ್ಲಿ ಕಟ್ಟಿರೋವಂಥದ್ದು. ಮನೆ ಮುಂದೆ ನಿಮಗೆ 30 ಫೀಟ್ ವೈಡ್ ಟಾರ್ ರೋಡ್ ಇದೆ. ಬನ್ನಿ ಈಗ ಬಿಲ್ಡಿಂಗ್ ಹೇಗಿದೆ ಅಂತ ನೋಡೋಣ. ಮೊದಲು ಎಲಿವೇಶನ್ ಹೇಗಿದೆ ಅಂತ ನೋಡ್ಕೊಳ್ಳಿ. ಗ್ರೌಂಡ್ ಫ್ಲೋರ್ನ ಫ್ರಂಟ್ ವಾಲ್ ಪೂರ್ತಿ ನಿಮಗೆ ಗ್ರಾನೈಟ್ನಿಂದ ಕ್ಲಾಡಿಂಗ್ ಮಾಡಿರುವಂಥದ್ದು. ಫಸ್ಟ್ ಫ್ಲೋರ್ನಲ್ಲಿ ರಾಫ್ಟರ್ ಹಾಗೆ ಟೆಕ್ಸ್ಚರ್ ಪೇಂಟಿಂದ ಎಲಿವೇಶನ್ ಮಾಡಿರುವಂಥದ್ದು. ಇಲ್ಲಿ ಸೆಕೆಂಡಲ್ಲಿ ಕೂಡ ನಿಮಗೆ ಸೇಮ್ ರಾಫ್ಟರ್ ಹಾಗೆ ಟೆಕ್ಸ್ಚರ್ ಪೇಂಟಿಂದ ಎಲಿವೇಶನ್ ಮಾಡಿರುವಂಥದ್ದು. ಥರ್ಡ್ ಫ್ಲೋರ್ನಲ್ಲಿ ನ್ಯಾಚುರಲ್ ಸ್ಟೋನ್ ಕ್ಲಾಡಿಂಗ್ ಮಾಡಿದ್ದಾರೆ. ಫೋರ್ತ್ ಫ್ಲೋರ್ನಲ್ಲಿ ಕೂಡ ನಿಮಗೆ ರಾಫ್ಟರ್ ಮತ್ತು ಟೆಕ್ಸ್ಚರ್ ಪೇಂಟಿಂದ ಎಲಿವೇಶನ್ನ ಡಿಸೈನ್ ಮಾಡಿರುವಂಥದ್ದು. ಇಲ್ಲಿ ಗ್ರೌಂಡ್ ಫ್ಲೋರ್ನ ಪಾರ್ಕಿಂಗ್ ಗೇಟ್ ಬಂದು ನಿಮಗೆ ಫುಲ್ ಸೈಜ್ ಗೇಟ್ ಬರುವಂಥದ್ದು. ಪಾರ್ಕಿಂಗ್ ಗೇಟ್ ಬಂದು ನಿಮಗೆ ಸ್ಲೈಡಿಂಗ್ ಗೇಟ್ ಬರುತ್ತೆ. SS CNC ಕಟಿಂಗ್ ಶೀಟ್ ಹಾಗೆ HPL ಫಂಡಮ್ಯಾಟ್ ಶೀಟ್ ಯೂಸ್ ಮಾಡಿರುವಂಥದ್ದು ಗೇಟ್ನಲ್ಲಿ. ಈ ಕಡೆ ಪಾರ್ಕಿಂಗ್ ಗೇಟ್ ಬಂದು ನಿಮಗೆ ಸ್ಲೈಡಿಂಗ್ ಬರುವಂಥದ್ದು. ಇದೊಂದು ಸಿಂಗಲ್ ಓಪನ್ ಟೈಪ್ ಗೇಟ್ ಕೂಡ ಮಾಡಿರುವಂಥದ್ದು. ಇಲ್ಲಿ ಹಾಗೆ ಇಲ್ಲೂ ನೋಡ್ಬೋದು ನೀವು HPL ಶೀಟಿಂದ ಎಲಿವೇಟ್ ಮಾಡಿರುವಂಥದ್ದು. C ಚಾನಲ್ ಹಾಕಿದ್ದಾರೆ. ಹಾಗೆ ಫಂಡ್ರಮ್ಯಾಕ್ಸ್ HPL ಶೀಟ್ ಯೂಸ್ ಮಾಡಿರುವಂಥದ್ದು. ಇಲ್ಲಿ ಸೀಲಿಂಗಲ್ಲಿ ಯೂಸ್ ಮಾಡಿರುವಂಥದ್ದು. ಇಲ್ಲಿ ನಿಮಗೆ ಓಪನ್ ಟೈಪ್ ಗೇಟ್ನಲ್ಲಿ ನಿಮಗೆ ಇಂಟೀರಿಯರ್ ಫಸ್ಟ್ ಫ್ಲೋರ್ ಡುಪ್ಲೆಕ್ಸ್ ಹೌಸ್ಗೆ ಹೋಗೋದಕ್ಕೆ ಎಕ್ಸ್ಟೀರಿಯರ್ ಸ್ಟೇರ್ಸ್ ಸಿಗುವಂಥದ್ದು. ಈ ಕಡೆ ನಮಗೆ ಒಂದು ಡೋರ್ ಕೊಟ್ಟಿದ್ದಾರೆ. ಇದು ಪಾರ್ಕಿಂಗ್ಗೆ ಹೋಗೋದಕ್ಕೆ ಕೊಟ್ಟಿರುವಂಥದ್ದು. ಇದು ಕೂಡ ಟೀಕುಡ್ನಲ್ಲಿ ಮಾಡಿರುವಂಥದ್ದು, ವಾಸ್ಕಲ್ ಮತ್ತೆ ಡೋರ್. ಇಲ್ಲಿ ವಾಲ್ ಪೂರ್ತಿ ನಿಮಗೆ ಮಾರ್ಬಲ್ ಕ್ಲಾಡಿಂಗ್ ಮಾಡಿರುವಂಥದ್ದು. ಇಲ್ಲಿ ನೋಡ್ಬೋದು ಫಸ್ಟ್ ಫ್ಲೋರ್ವರೆಗೂ ಪೂರ್ತಿ ನಿಮಗೆ ಮಾರ್ಬಲ್ ಕ್ಲಾಡಿಂಗ್ ಮಾಡಿದ್ದಾರೆ, ಇಟಾಲಿಯನ್ ಮಾರ್ಬಲ್ ಕ್ಲಾಡಿಂಗ್. ಗ್ರಿಲ್ ನೋಡ್ಬೋದು ನೀವು, ಗ್ರಿಲ್ ಕೂಡ ನಿಮಗೆ ಡಿಫ್ರೆಂಟ್ ಆಗಿ ಮಾಡಿರುವಂಥದ್ದು. HPL ಶೀಟ್ ಆಗಿ MS ಟ್ಯೂಬ್ಸ್ ಮತ್ತು ಡಿಸೈನರ್ CNC ಕಟಿಂಗ್ ಶೀಟ್ ಯೂಸ್ ಮಾಡಿರುವಂಥದ್ದು. ಇಲ್ಲಿ MS ಶೀಟ್ ಯೂಸ್ ಮಾಡಿರುವಂಥದ್ದು ನೋಡ್ಬೋದು ನೀವು. ಗ್ರಿಲ್ನಲ್ಲಿ ಫುಲ್ ಟಾಪ್ವರೆಗೂ ಮಾಡಿದ್ದಾರೆ. ಫಸ್ಟ್ ಫ್ಲೋರ್ ರೂಫ್ವರೆಗೂ ಮಾಡಿರುವಂಥದ್ದು ಗ್ರಿಲ್ಲಲ್ಲಿ. ಇಲ್ಲಿ ನಿಮಗೆ ಫಾಲ್ ಸೀಲಿಂಗಲ್ಲಿ ರಾಫ್ಟರ್ ಶೀಟ್ ಯೂಸ್ ಮಾಡಿದ್ದಾರೆ, PVC ರಾಫ್ಟರ್ ಶೀಟ್. ಪಾರ್ಕಿಂಗ್ ಸ್ಪೇಸ್ ನೋಡೋದಾದ್ರೆ ನೀವು ಪಾರ್ಕಿಂಗಲ್ಲಿ ನಿಮಗೆ 4 ಫೀಟ್ ಹೈಟ್ ಪೂರ್ತಿ ನಿಮಗೆ ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು. ಗ್ರಾನೈಟ್ ಬೀಡಿಂಗ್ ಕೊಟ್ಟಿದ್ದಾರೆ. ಗ್ರೌಂಡ್ ಫ್ಲೋರ್ ಪೂರ್ತಿ ಪಾರ್ಕಿಂಗ್ ಏರಿಯಾ ಬರುವಂಥದ್ದು. ಪಾರ್ಕಿಂಗ್ ಫ್ಲೋರಿಂಗ್ನಲ್ಲಿ ಬಂದು ಆಂಟಿ ಸ್ಕಿಡ್ ಲಪೋತ್ರ ಗ್ರಾನೈಟ್ ಹಾಕಿದ್ದಾರೆ. ಈ ಒಂದು ಪಾರ್ಕಿಂಗಲ್ಲಿ ನಿಮಗೆ 3 ರಿಂದ 4 ಕಾರ್ ಹಾಗೆ 2 ವೀಲರ್ಸ್ ಪಾರ್ಕ್ ಮಾಡೋಷ್ಟು ಸ್ಪೇಸ್ ಸಿಗುವಂಥದ್ದು. ಇಲ್ಲಿ ನಿಮಗೆ ಲಿಫ್ಟ್ ಏರಿಯಾ ಸಿಗುತ್ತೆ. ಲಿಫ್ಟ್ ಏರಿಯಾ ಫ್ರಂಟ್ ವಾಲ್ನಲ್ಲಿ ಮಾರ್ಬಲ್ ಹಾಗೆ ವುಡ್ನಲ್ಲಿ ಕ್ಲಾಡಿಂಗ್ ಮಾಡಿರುವಂಥದ್ದು, ಡಿಕೋ ಪೇಂಟಿಂಗ್ ಮಾಡಿದ್ದಾರೆ. ಗ್ರೌಂಡ್ ಫ್ಲೋರ್ ಇಂದ ಟಾಪ್ ಫ್ಲೋರ್ ವರೆಗೂ ನಿಮಗೆ ಲಿಫ್ಟ್ ಏರಿಯಾ ಸಿಗುವಂಥದ್ದು. ಪಾರ್ಕಿಂಗ್ ಸೀಲಿಂಗ್ ಅಲ್ಲಿ ಕೂಡ ನೀವು ನೋಡ್ಬೋದು ಪೂರ್ತಿ ಫಾಲ್ ಸೀಲಿಂಗ್ ಮಾಡಿರುವಂಥದ್ದು. POP ಫಾಲ್ ಸೀಲಿಂಗ್ ಮಾಡಿ ಪ್ರೊಫೈಲ್ ಲೈಟ್ಸ್ ಕೊಟ್ಟಿರುವಂಥದ್ದು. ಇಲ್ಲಿ ಇದು ಬಂದು ನಿಮಗೆ ಸ್ಲೈಡಿಂಗ್ ಗೇಟ್ ಬರುತ್ತೆ, ವಾಲ್ ಕಡೆಗೆ ಸ್ಲೈಡ್ ಆಗುವಂಥದ್ದು. ಹಾಗೆ ನಿಮಗೆ ಇಲ್ಲಿ ಸಂಪ್ ಬರುವಂಥದ್ದು, ಬೋರ್ವೆಲ್ ಇಲ್ಲಿ ಬರುತ್ತೆ. ಆ ಕಡೆ ಇಲ್ಲಿ ಟ್ಯಾಪ್ಸ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಬಂದು ಬೋರ್ವೆಲ್ ಬರುವಂಥದ್ದು ಇದು. ಹಾಗೆ ಕಾವೇರಿ ವಾಟರ್ ಮೀಟರ್ ಕನೆಕ್ಷನ್ ನೋಡ್ಬೋದು, ಇಲ್ಲಿ ಬರುವಂಥದ್ದು. ಮೀಟರ್ ಕೂಡ ತಗೊಂಡಾಗಿದೆ. ಸ್ಟೇರ್ ಕೇಸ್ ಕೆಳಗಡೆ ಕೂಡ ನಿಮಗೆ ಸ್ಟೋರೇಜ್ ಸ್ಪೇಸ್ ಸಿಗುತ್ತೆ. ಇಲ್ಲಿ ಕೂಡ ಫ್ಲೋರಿಂಗಲ್ಲಿ ಆಂಟಿ ಸ್ಕಿಡ್ ಲಪೋತ್ರ ಗ್ರಾನೈಟ್ ಹಾಕಿದ್ದಾರೆ. ಸ್ಟೇರ್ ಕೇಸ್ನಲ್ಲಿ ಪಾಲಿಶಿಡ್ ಗ್ರಾನೈಟ್ ಹಾಕಿರುವಂಥದ್ದು. ರೈಲಿಂಗ್ಸ್ ಬಂದು SS ಟ್ಯೂಬ್ಸ್ ಇಂದ ಮಾಡಿರುವಂಥದ್ದು. ಇಲ್ಲಿ ರೈಲಿಂಗ್ಸ್ ಪೂರ್ತಿ ಫಸ್ಟ್ ಫ್ಲೋರ್ ರೂಫ್ವರೆಗೂ ನಿಮಗೆ ಮಾರ್ಬಲ್ ಕ್ಲಾಡಿಂಗ್ ಮಾಡಿರುವಂಥದ್ದು. ಇಲ್ಲಿ ಗ್ರಿಲ್ ಕೂಡ ಫುಲ್ ಗ್ರೌಂಡ್ ಫ್ಲೋರ್ ಇಂದ ಫಸ್ಟ್ ಫ್ಲೋರ್ ರೂಫ್ವರೆಗೂ ಕವರ್ ಮಾಡಿದ್ದಾರೆ, ನೋಡ್ಬೋದು. ರೈಲಿಂಗ್ಸ್ ಬಂದು ನಿಮಗೆ SS ಟ್ಯೂಬ್ ಹಾಗೆ ಟಫ್ ಅಂಡ್ ಗ್ಲಾಸ್ ಯೂಸ್ ಮಾಡಿರುವಂಥದ್ದು. ಮೇನ್ ಡೋರ್ ಡಿಸೈನ್ ನೋಡ್ಕೊಳ್ಳಿ, ಎಲ್ಲ ಕಾರ್ವಿಂಗ್ ಡಿಸೈನ್ ನಲ್ಲಿ ಮಾಡಿರುವಂಥದ್ದು. ವುಡನ್ ಹ್ಯಾಂಡಲ್ ಕೊಟ್ಟಿದ್ದಾರೆ, ಅದು ಕೂಡ ಕಾರ್ವಿಂಗ್ ಮಾಡಿರುವಂಥದ್ದು. ಹಾಗೆ ಗೋಲ್ಡ್ ಕಲರ್ ಟೀ ಪಟ್ಟಿ ಕೂಡ ಕೊಟ್ಟಿರುವಂಥದ್ದು. L ಶೇಪ್ ಅಲ್ಲಿ ಫಿಕ್ಸೆಡ್ ವಿಂಡೋ ಸಿಗುತ್ತೆ ಮೇನ್ ಡೋರ್ ನಲ್ಲಿ. ಸೀಲಿಂಗ್ ನಲ್ಲಿ PVC ರಾಫ್ಟರ್ ಶೀಟ್ ಇಂದ ಫಾಲ್ ಸೀಲಿಂಗ್ ಮಾಡಿರುವಂಥದ್ದು. ಇಲ್ಲಿ ನಾವು ಒಳಗಡೆ ಎಂಟ್ರಿ ಆದ್ರೆ ಮೊದಲು ನಮಗೆ ಲಿವಿಂಗ್ ಏರಿಯಾ ಸಿಗುತ್ತೆ. ಲಿವಿಂಗ್ ಏರಿಯಾನಲ್ಲಿ ನಿಮಗೆ ನಾರ್ತ್ ಫೇಸಿಂಗ್ ರೋಡ್ ಕಡೆ ನಿಮಗೆ 4 ಶಟರ್ನ ಟೀಕುಡ್ ವಿಂಡೋ ಸಿಗುತ್ತೆ. ಮೇನ್ ಡೋರ್ ವಾಲ್ ಬ್ಯಾಕ್ ಸೈಡ್ ಅಲ್ಲಿ ವಾಲ್ ನಲ್ಲಿ ನಿಮಗೆ TV ಕ್ಯಾಬಿನೆಟ್ ಸಿಗುವಂಥದ್ದು. ವಿನಿಯರ್ ಯೂಸ್ ಮಾಡಿದ್ದಾರೆ, ಪಾಲಿಶ್ಡ್ ವಿನಿಯರ್ ಹಾಗೆ
ಫ್ಲೂಟೆಡ್ ಶೀಟ್ಸ್ ಯೂಸ್ ಮಾಡಿರುವಂಥದ್ದು ಇಲ್ಲಿ ಟಿವಿ ಕ್ಯಾಬಿನೆಟ್ ಅಲ್ಲಿ. ಕೆಳಗಡೆ ನಿಮಗೆ ಡಿಕೋ ಪೇಂಟಿಂಗ್ ಮಾಡಿರುವಂಥದ್ದು HDMR ಮೇಲೆ ಡಿಕೋ ಪೇಂಟಿಂಗ್ ಮಾಡಿರುವಂಥದ್ದು ಇದು ನಿಮಗೆ. ಇಲ್ಲಿ ಕೂಡ ನಿಮಗೆ HDMR ಅಲ್ಲಿ CNC ಕಟಿಂಗ್ ಡಿಸೈನ್ ಮಾಡಿರುವಂಥದ್ದು ನೋಡ್ಬೋದು ನೀವು. ಇದು ಕೂಡ ಡಿಕೋ ಪೇಂಟಿಂಗ್ ಆಗಿದೆ. ಇದು ಕೂಡ HDMR ನಲ್ಲಿ ಮಾಡಿರುವಂತಹ CNC ಕಟಿಂಗ್ ಶೀಟ್ ಇದೆ. ಇಲ್ಲಿ ನಿಮಗೆ ಶೋ ಪೀಸಸ್ ಇಡೋದಕ್ಕೆ ಒಂದು ಪ್ರೊವಿಷನ್ ಮಾಡಿದ್ದಾರೆ ನೋಡ್ಬೋದು, ಚೆನ್ನಾಗಿದೆ. ಇದು ಕೂಡ ವಿನಿಯರ್ ಹಾಗೆ ಡಿಕೋ ಪೇಂಟಿಂಗ್ ನಲ್ಲಿ ಮಾಡಿರುವಂಥದ್ದು, ಪಾಲಿಶ್ಡ್ ವಿನಿಯರ್ ಮತ್ತೆ ಲೈಟ್ ಕಲರ್ ಇರೋದೆಲ್ಲ ನಿಮಗೆ ಡಿಕೋ ಪೇಂಟಿಂಗ್ ಮಾಡಿರುವಂಥದ್ದು, HDMR ಯೂಸ್ ಮಾಡಿ ಡಿಕೋ ಪೇಂಟಿಂಗ್ ಮಾಡಿರುವಂಥದ್ದು. ಇಲ್ಲಿ ನಿಮಗೆ ವಾಲ್ ಸ್ಟೆಪ್ ಕೊಟ್ಟಿರುವಂಥದ್ದು ಇದು. ಇಲ್ಲಿ ನಿಮಗೆ ಆರ್ಟಿಫಿಷಿಯಲ್ ಪ್ಲಾಂಟ್ಸ್ ಇಡ್ಬೋದು, ಫ್ಲವರ್ಸ್ ಕೂಡ ಇಡ್ಬೋದು. ಸೀಲಿಂಗ್ ಅಲ್ಲಿ ನೋಡೋದಾದ್ರೆ ನೀವು ಸೀಲಿಂಗ್ ನಲ್ಲಿ POP ಹಾಗೆ ವಿನಿಯರ್ ನಿಂದ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಪ್ರೊಫೈಲ್ ಲೈಟ್ಸ್ ಕೊಟ್ಟಿದ್ದಾರೆ, ಸ್ಪಾಟ್ ಲೈಟ್ಸ್ ಕೂಡ ಕೊಟ್ಟಿರುವಂಥದ್ದು. ಇಲ್ಲಿಂದ ನಾವು ಒಳಗೆ ಎಂಟ್ರಿ ಆಗೋದಕ್ಕೆ ವಿನಿಯರ್ ನಿಂದ ಮಾಡಿರುವಂಥ ಆರ್ಚ್ ಸಿಗುತ್ತೆ. ಇಲ್ಲಿ ಒಳಗಡೆ ಎಂಟ್ರಿ ಆದ್ರೆ ಮೊದಲು ನಮಗೆ ಪೂಜಾ ರೂಮ್ ಸಿಗುವಂಥದ್ದು. ಪೂಜಾ ರೂಮ್ ವಾಸ್ಕಲ್ ಆಗಿ ಡೋರ್ ಬಂದು ಟೀಕುಡ್ ನಲ್ಲಿ ಮಾಡಿರುವಂಥದ್ದು, ಫಾಂಟ್ ಗ್ಲಾಸ್ ಯೂಸ್ ಮಾಡಿದ್ದಾರೆ ಡೋರ್ ನಲ್ಲಿ. ಪೂಜಾ ರೂಮ್ ಫ್ಲೋರಿಂಗ್ ನಲ್ಲಿ ಬಂದು ಮಾರ್ಬಲ್ ಯೂಸ್ ಮಾಡಿರುವಂಥದ್ದು, ವೈಟ್ ಮಾರ್ಬಲ್ ಯೂಸ್ ಮಾಡಿದ್ದಾರೆ. ವಾಲ್ ನಲ್ಲಿ ಕೂಡ ಸೇಮ್ ಮಾರ್ಬಲ್ ಯೂಸ್ ಮಾಡಿರುವಂಥದ್ದು. ಇಲ್ಲಿ ಫ್ರಂಟ್ ವಾಲ್ ಮಾತ್ರ ನಿಮಗೆ ಆನೆಕ್ಸ್ ಮಾರ್ಬಲ್ ಯೂಸ್ ಮಾಡಿರುವಂಥದ್ದು, ಬ್ಯಾಕ್ ಲೈಟಿಂಗ್ ಮಾಡಿದ್ದಾರೆ. ಇಲ್ಲಿ ನಿಮಗೆ ಸ್ಲ್ಯಾಬ್ ನಲ್ಲಿ ಕೂಡ ಆನೆಕ್ಸ್ ಯೂಸ್ ಮಾಡಿದ್ದಾರೆ. ಸೀಲಿಂಗ್ ಅಲ್ಲಿ ನೋಡೋದಾದ್ರೆ ಟೀಕುಡ್ ಹಾಗೆ ಟಫಾನ್ ಗ್ಲಾಸ್ ಯೂಸ್ ಮಾಡಿರುವಂಥ ಫಾಲ್ ಸೀಲಿಂಗ್ ಸಿಗುತ್ತೆ. ಸೆಂಟರ್ ನಲ್ಲಿ ಟಫಾನ್ ಗ್ಲಾಸ್ ಹಾಕಿದ್ದಾರೆ. ರಾಫ್ಟರ್ಸ್ ಟೈಪ್ ಡಿಸೈನ್ ಮಾಡಿರುವಂಥದ್ದು ಟೀಕುಡ್ ನಲ್ಲಿ. ಇನ್ನು ಈ ಕಡೆ ನಮಗೆ ಸ್ಟೇರ್ ಕೇಸ್ ಕೆಳಗಡೆ ಓಪನ್ ಸ್ಪೇಸ್ ಸಿಗುತ್ತೆ. ಇಲ್ಲಿ ಸ್ಪೇಸ್ ಸಿಗುವಂಥದ್ದು ಗಾರ್ಡನಿಂಗ್ ಮಾಡೋದಕ್ಕೆ ಕೊಟ್ಟಿರುವಂಥದ್ದು. ಹಾಗೆ ಪೂಜಾ ರೂಮ್ ಪಕ್ಕದಲ್ಲೇ ಲಿಫ್ಟ್ ಏರಿಯಾ ಬರುತ್ತೆ. ಲಿಫ್ಟ್ ಏರಿಯಾ ಫ್ರಂಟ್ ವಾಲ್ ಬಂದು ನಿಮಗೆ HDMR ಶೀಟ್ CNC ಕಟಿಂಗ್ ಮಾಡಿ ಡಿಕೋ ಪೇಂಟಿಂಗ್ ಮಾಡಿರುವಂಥದ್ದು. ಫಾಲ್ ಸೀಲಿಂಗ್ ನಲ್ಲಿ ವಿನಿಯರ್ ನಿಂದ ಫಾಲ್ ಸೀಲಿಂಗ್ ಮಾಡಿದ್ದಾರೆ ಇಲ್ಲಿ ಪೂಜಾ ರೂಮ್ ಆಪೋಸಿಟ್ ಅಲ್ಲಿ. ಹಾಗೆ ಕಿಚನ್ಗೆ ಹೋಗೋದಕ್ಕೆ ಕೂಡ ನಿಮಗೆ ಆರ್ಚ್ ಮಾಡಿರುವಂಥದ್ದು. ಇಲ್ಲೂ ಕೂಡ ಶೋ ಪೀಸಸ್ ಇಡೋದಕ್ಕೆ ಪ್ರೊವಿಷನ್ ಮಾಡಿದ್ದಾರೆ. ವಿನಿಯರ್ ಆಗಿ HDMR ಯೂಸ್ ಮಾಡಿರುವಂಥದ್ದು ಇಲ್ಲೂ ಕೂಡ. ಇಲ್ಲಿ ಆರ್ಚ್ ನಲ್ಲಿ ಒಳಗಡೆ ಎಂಟ್ರಿ ಆದ್ರೆ ನಮಗೆ ಲೆಫ್ಟ್ ಸೈಡ್ ನಲ್ಲಿ ಓಪನ್ ಕಿಚನ್ ಏರಿಯಾ ಬರುವಂಥದ್ದು. ಕಿಚನ್ ಏರಿಯಾ ಬಾಟಮ್ ಕ್ಯಾಬಿನೆಟ್ಸ್ ಅಲ್ಲಿ ನಿಮಗೆ 7 ಟ್ಯಾಂಡಮ್ ಬಾಕ್ಸಸ್ ಬರುತ್ತೆ, ಒಂದು ಪುಲ್ ಔಟ್ ಬರುವಂಥದ್ದು. ಹಾಗೆ ಈ ಕಡೆ ಸಿಂಕ್ ಬರುತ್ತೆ, ಸಿಂಕಿನ ಇನ್ಸ್ಟಾಲ್ ಆಗಿಲ್ಲ, ಇಲ್ಲಿ ಸಿಂಕ್ ಬರುವಂಥದ್ದು. ಇಲ್ಲಿ ಬಂದು ಬ್ಯಾಸ್ಕೆಟ್ಸ್ ಹಾಕಿದ್ದಾರೆ. ಸ್ಲ್ಯಾಬ್ ನಲ್ಲಿ ಬಂದು 20 mm ಗ್ರಾನೈಟ್ ಹಾಕಿರುವಂಥದ್ದು. ಸ್ಲ್ಯಾಬ್ನೊಳಗಡೆ ಸಿಂಕ್ ಇನ್ಸ್ಟಾಲ್ ಆಗಿಲ್ಲ ಇನ್ನು. ವಾಲ್ ನಲ್ಲಿ ಪೂರ್ತಿ ಟೈಲ್ ಕ್ಲಾಡಿಂಗ್ ಮಾಡಿದ್ದಾರೆ, ವೆಟ್ರಿಫೈಡ್ ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು ನೋಡ್ಬೋದು. ಟೈಲಿಂಗ್ ಕೂಡ ನಿಮಗೆ ಡಿಫ್ರೆಂಟ್ ಆಗಿದೆ. ಚಿಮ್ನಿ ಕೂಡ ಪ್ರೊವಿಷನ್ ಕೊಟ್ಟಿದ್ದಾರೆ. ಹಾಗೆ ನಿಮಗೆ 2 ಶಟರ್ನ ಟೀಕುಡ್ ವಿಂಡೋ ಸಿಗುತ್ತೆ, ಮೇಲೆ ಫಿಕ್ಸೆಡ್ ವಿಂಡೋ ಮಾಡಿದ್ದಾರೆ. ಈ ಕಡೆ ಟಾಪ್ ಕ್ಯಾಬಿನೆಟ್ ಮಾಡಿರುವಂಥದ್ದು. ಟಾಪ್ ಕ್ಯಾಬಿನೆಟ್ಸ್ ಅಲ್ಲಿ ನಿಮಗೆ ಸೆಂಟರ್ ನಲ್ಲಿ ಪ್ರೊಫೈಲ್ ಡೋರ್ಸ್ ಜೊತೆ ಗ್ಲಾಸ್ ಹಾಕಿರುವಂಥದ್ದು, ಪ್ರೊಫೈಲ್ ಡೋರ್ಸ್ ಯೂಸ್ ಮಾಡಿರುವಂಥದ್ದು, ಅಲ್ಯೂಮಿನಿಯಂ ಪ್ರೊಫೈಲ್. ಆ ಕಡೆ ಈ ಕಡೆ ನಿಮಗೆ ಅಕ್ರಾಲಿಕ್ ಶೀಟ್ ಯೂಸ್ ಮಾಡಿರುವಂಥದ್ದು ಡೋರ್ಸ್ ಅಲ್ಲಿ. ಅದ್ರ ಮೇಲೆ ನಿಮಗೆ ಲಾಫ್ಟ್ ಸಿಗುತ್ತೆ. ಹಾಗೆ ಸೀಲಿಂಗ್ ನೋಡೋದಾದ್ರೆ ನೀವು ಇಲ್ಲೂ ಕೂಡ POP ಮತ್ತೆ ವಿನಿಯರ್ ನಿಂದ ಫಾಲ್ ಸೀಲಿಂಗ್ ಮಾಡಿರುವಂಥದ್ದು. ಇಲ್ಲಿ ಬಂದು ಕಿಚನ್ ಪಕ್ಕದಲ್ಲಿ ನಮಗೆ ಯುಟಿಲಿಟಿ ಡೋರ್ ಸಿಗುತ್ತೆ ವಿತ್ ಅಟ್ಯಾಚ್ಡ್ 2 ಶಟರ್ ವಿಂಡೋ ಕೊಟ್ಟಿರುವಂಥದ್ದು. ಎಲ್ಲ ಡೋರ್ಸ್ ನಿಮಗೆ ಟೀಕುಡ್ ನಲ್ಲಿ ಮಾಡಿರುವಂಥದ್ದು, ಯಾವುದು ನಿಮಗೆ ಬೇರೆ ವುಡ್ ಯೂಸ್ ಮಾಡಿಲ್ಲ. ಇಲ್ಲಿ ಕಿಚನ್ ಯುಟಿಲಿಟಿಗೆ ಸಿಂಕ್ ಕೊಟ್ಟಿರುವಂಥದ್ದು. ಫ್ಲೋರಿಂಗ್ ನಲ್ಲಿ ವುಡನ್ ಫಿನಿಶಿಂಗ್ ಸ್ಟ್ರಿಪ್ ಟೈಲ್ ಹಾಕಿದ್ದಾರೆ. ವಾಲ್ ನಲ್ಲಿ 4.5 feet ಹೈಟ್ ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು. ಅದರ ಮೇಲೆ ನಿಮಗೆ MS ಇಂದ ಗ್ರಿಲ್ ಮಾಡಿದ್ದಾರೆ. ಇಲ್ಲೂ ಕೂಡ ಫಾಲ್ ಸೀಲಿಂಗ್ ಮಾಡಿದ್ದಾರೆ PVC ರಾಫ್ಟರ್ ಶೀಟ್ ಇಂದ. ಈ ಕಡೆ ನಮಗೆ ಡೈನಿಂಗ್ ಏರಿಯಾ ಬರುವಂಥದ್ದು. ಡೈನಿಂಗ್ ಏರಿಯಾನಲ್ಲಿ ಕೂಡ ಒಂದು 2 ಶಟರ್ನ ಟೀಕುಡ್ ವಿಂಡೋ ಸಿಗುತ್ತೆ. ಹಾಗೆ ಕ್ರಾಕರಿ ಯೂನಿಟ್ ಕೂಡ ಸಿಗುವಂಥದ್ದು. ಕ್ರಾಕರಿ ಯೂನಿಟ್ಸ್ ಅಲ್ಲಿ ನಿಮಗೆ ಪ್ರೊಫೈಲ್ ಡೋರ್ ಮಾಡಿದ್ದಾರೆ. ಕೆಳಗಡೆ ಡ್ರಾಯರ್ಸ್ ಕೊಟ್ಟಿರುವಂಥದ್ದು. ಇಲ್ಲೂ ಕೂಡ ಓಪನ್ ಸ್ಪೇಸ್ ಕೊಟ್ಟಿದ್ದಾರೆ. ಓವನ್ ಮತ್ತೆ ಮಿಕ್ಸಿ ಇಡೋದಕ್ಕೆ ಪ್ರೊವಿಷನ್ ಮಾಡಿರುವಂಥದ್ದು. ಒಂದು ಟಾಲ್ ಯೂನಿಟ್ ಕೂಡ ಬರುತ್ತೆ, ಪ್ಯಾಂಟ್ರಿ ಯೂನಿಟ್.
ಅದ್ರ ಮೇಲೆ ಲಾಫ್ಟ್ ಮಾಡಿರೋವಂಥದ್ದು ನೋಡ್ಬೋದು. ಇದಿಷ್ಟು ನಿಮಗೆ ಕ್ರಾಕರ್ ಯೂನಿಟಲ್ಲಿ ಸಿಗೋವಂಥದ್ದು. ಹಾಗೆ ಇಲ್ಲಿ ನೋಡ್ಬೋದು ವಾಲ್ನಲ್ಲಿ ಟೀಕುಡ್ ಯೂಸ್ ಮಾಡಿರೋವಂಥದ್ದು, ಎಲ್ಲ ವಿನಿಯರ್ ಹಾಗೆ ಟೀಕುಡ್ನಲ್ಲೇ ಮಾಡಿರೋವಂಥದ್ದು ಇಂಟೀರಿಯರ್. ಇಲ್ಲಿ ಬಂದು ಕೌಂಟರ್ ಟಾಪ್ ಹ್ಯಾಂಡ್ ವಾಶ್ಗೆ ಪ್ರೊವಿಷನ್ ಮಾಡಿರುವಂಥದ್ದು. ಇಲ್ಲಿ ಕೌಂಟರ್ ಟಾಪ್ ಹ್ಯಾಂಡ್ ವಾಶ್ ಬರುತ್ತೆ. ಹಾಗೆ ಕಾಮನ್ ವಾಶ್ರೂಮ್ ಕೂಡ ಇಲ್ಲೇ ಬರೋವಂಥದ್ದು. ಇಲ್ಲೊಂದು ಕಾಮನ್ ವಾಶ್ರೂಮ್ ಬರುತ್ತೆ. ರೂಫ್ ಹೈಟ್ ಸೀಲಿಂಗ್ವರೆಗೂ ನಿಮಗೆ ಟೈಲ್ ಕ್ಲಾಡಿಂಗ್ ಮಾಡಿ ಸೀಲಿಂಗ್ನಲ್ಲಿ PVC ರಾಫ್ಟರ್ ಶೀಟಿಂದ ಫಾಲ್ ಸೀಲಿಂಗ್ ಮಾಡಿರುವಂಥದ್ದು. ಬಾತ್ರೂಮ್ನಲ್ಲಿ, ಕಾಮನ್ ವಾಶ್ರೂಮ್ನಲ್ಲಿ. ಇಲ್ಲಿಂದ ಮತ್ತೆ ನಾವು ಲಿವಿಂಗ್ ಕಡೆ ಬಂದರೆ, ಲಿವಿಂಗ್ನಲ್ಲಿ ನಮಗೆ ಇಂಟೀರಿಯರ್ ಸ್ಟೇರ್ಸ್ ಸ್ಟಾರ್ಟ್ ಆಗುವಂಥದ್ದು ಸೆಕೆಂಡ್ ಫ್ಲೋರ್ಗೆ ಹೋಗೋದಕ್ಕೆ. ಸ್ಟೇರ್ ಕೇಸ್ನಲ್ಲಿ ಬಂದು ಮಾರ್ಬಲ್ ಯೂಸ್ ಮಾಡಿದ್ದಾರೆ. ಪೂರ್ತಿ ಮನೆಯ ಫ್ಲೋರಿಂಗ್ನಲ್ಲಿ ಮಾರ್ಬಲ್ ಯೂಸ್ ಮಾಡಿರುವಂಥದ್ದು. ಹಾಗೆ ಇಲ್ಲೊಂದು 2 ಶಟರ್ ವಿಂಡೋ ಸಿಗುತ್ತೆ ಲ್ಯಾಂಡಿಂಗ್ ಹತ್ರ. ರೈಲಿಂಗ್ಸ್ ಬಂದು ಟೀಕುಡ್ ಮತ್ತು ಟಫ್ ಆ್ಯಂಡ್ ಗ್ಲಾಸ್ನಿಂದ ರೈಲಿಂಗ್ಸ್ ಮಾಡಿರೋವಂಥದ್ದು ಇಲ್ಲಿ ನೋಡ್ಬೋದು ನೀವು. ನಾವು ಇಲ್ಲಿ ಮೇಲೆ ಬಂದರೆ ಸೆಕೆಂಡ್ ಫ್ಲೋರಲ್ಲಿ ಮೊದಲು ಒಂದು ಚಿಕ್ಕದಾದಂಥ ಲಿವಿಂಗ್ ಏರಿಯಾ ಥರ ಸಿಗುತ್ತೆ. ಇಲ್ಲೂ ಕೂಡ POP ಮತ್ತು ವಿನಿಯರ್ನಿಂದ ಫಾಲ್ ಸೀಲಿಂಗ್ ಮಾಡಿ ಸ್ಟ್ರಿಪ್ ಲೈಟ್ಸ್ ಕೊಟ್ಟಿದ್ದಾರೆ. ಹಾಗೆ ಮಾರ್ಬಲ್ನಿಂದ ಕ್ಲಾಡಿಂಗ್ ಮಾಡಿರುವಂಥದ್ದು ಲಿಫ್ಟ್ ಏರಿಯಾ ಹತ್ರ. ಈ ಕಡೆ ನಮಗೊಂದು ಶೂ ಪೀಸಸ್, ಬುದ್ಧ ಆ ಥರ ಏನಾದರೂ ಇಡೋದಕ್ಕೆ ಒಂದು ಸ್ಪೇಸ್ ಮಾಡಿರೋವಂಥದ್ದು ನೋಡ್ಬೋದು ನೀವು. ಎಲ್ಲ ವಿನಿಯರ್ನಲ್ಲಿ ಮಾಡಿದ್ದಾರೆ. ಹಾಗೆ ಶೀಟ್ ನೋಡ್ಬೋದು ನೀವು, ತುಂಬ ಚೆನ್ನಾಗಿದೆ. ಫ್ಲೂಟೆಡ್ ಶೀಟ್, ಅಕ್ರಾಲಿಕ್ ಫ್ಲೂಟೆಡ್ ಶೀಟ್. ಇದು ಸೆಂಟರ್ನಲ್ಲಿ ಯೂಸ್ ಮಾಡಿರೋವಂಥದ್ದು ಮಾರ್ಬಲ್ ಫಿನಿಶಿಂಗ್. ಆ ಕಡೆ ನಿಮಗೆ ವಿನಿಯರ್ನಿಂದ ಮಾಡಿರೋವಂಥದ್ದು. ಫುಲ್ ಬ್ಯಾಕ್ ಲೈಟಿಂಗ್ ಮಾಡಿದ್ದಾರೆ. ಹಾಗೆ ನಿಮಗೆ ಈ ಫ್ಲೋರ್ನಲ್ಲಿ 2 ರೂಮ್ಗಳು ಸಿಗುತ್ತೆ. ಮೊದಲು ಮಾಸ್ಟರ್ ಬೆಡ್ರೂಮ್ ಹೇಗಿದೆ ಅಂತ ನೋಡೋಣ. ಎಲ್ಲ ರೂಮ್ ಡೋರ್ಸ್ ವಾಸ್ಕಲ್ ಬಂದು ನಿಮಗೆ ಟೀಕುಡ್ನಲ್ಲೇ ಮಾಡಿರೋವಂಥದ್ದು. ಇಲ್ಲಿ ಕೂಡ ನಿಮಗೆ ಕಾಟ್ ಮಾಡಿದ್ದಾರೆ. ಇದು ಡಿಕೋ ಪೇಂಟಿಂಗ್ ಆಗುತ್ತೆ, ಇನ್ನು ಪೇಂಟಿಂಗ್ ಆಗಿಲ್ಲ ಕಾಟ್ನಲ್ಲಿ. ಬ್ಯಾಕ್ ಪ್ಯಾನಲಿಂಗ್ ಮಾಡಿರೋವಂಥದ್ದು ನೋಡ್ಬೋದು. ಪೂರ್ತಿ ಡಿಕೋ ಪೇಂಟಿಂಗ್ ಆಗಿದೆ. ಕಾಟ್ ಬ್ಯಾಕ್ ಸೈಡ್ ಹೆಡ್ ಬೋರ್ಡ್ನಲ್ಲಿ ಪೂರ್ತಿ ಡಿಕೋ ಪೇಂಟಿಂಗ್ ಮಾಡಿರುವಂಥದ್ದು. ಕಾಟ್ನ 2 ಕಡೆ ನಿಮಗೆ ಡ್ರಾಯರ್ಸ್ ಸಿಗುತ್ತೆ. ಹಾಗೆ ಈ ಕಡೆ ಕೂಡ ನಿಮಗೆ ನೋಡ್ಬೋದು ಫ್ಲೋರಿಂಗ್ವರೆಗೂ ಪೂರ್ತಿ ಡಿಕೋ ಪೇಂಟಿಂಗ್ ಮಾಡಿದ್ದಾರೆ. HDMR ಶೀಟ್ ಹಾಕಿರುವಂಥದ್ದು ಇದು. ಹಾಗೆ ನಿಮಗೆ ಇಲ್ಲಿ ಹಿಡನ್ ವಿಂಡೋ ಕೂಡ ಸಿಗುತ್ತೆ. ಹಿಡನ್ ವಿಂಡೋ ಕೊಟ್ಟಿರುವಂಥದ್ದು, ಇದು ಸ್ಲೈಡ್ ಆಗುವಂಥದ್ದು. ಇದು ಹಿಂದೆಗಡೆ ನಿಮಗೆ 3 ಶಟರ್ನ ಟೀಕುಡ್ ವಿಂಡೋ ಸಿಗುತ್ತೆ. ಕಾಟ್ನ 2 ಕಡೆ ನಿಮಗೆ ವಿಂಡೋಸ್ ಇದೆ. ಈ ಕಡೆ ಒಂದು 2 ಶಟರ್ ಸಿಗುತ್ತೆ, ಈ ಕಡೆ 3 ಶಟರ್ ಸಿಗುವಂಥದ್ದು. ಈ ವಿಂಡೋ ಹತ್ರ ನಿಮಗೆ ವಿನಿಯರ್ನಿಂದ ಕ್ಲಾಡಿಂಗ್ ಮಾಡಿರುವಂಥದ್ದು, ವಾಲ್ ಕ್ಲಾಡಿಂಗ್. ಕಾಟ್ ಆಪೋಸಿಟ್ನಲ್ಲಿ ನಮಗೆ TV ಕ್ಯಾಬಿನೆಟ್ ಬರುತ್ತೆ. ಇದು ಕೂಡ ವಿನಿಯರ್ ಹಾಗೆ HDMR ಶೀಟಿಂದ ಮಾಡಿರುವಂಥದ್ದು. HDMR ಶೀಟ್ಗೆ ನಿಮಗೆ CNC ಕಟಿಂಗ್ ಮಾಡಿ ಡಿಕೋ ಪೇಂಟಿಂಗ್ ಮಾಡಿರುವಂಥದ್ದು ನೋಡ್ಬೋದು. ವಾರ್ಡ್ರೋಬಲ್ಲಿ ಕೂಡ ನಿಮಗೆ 3 ಡೋರ್ ಫುಲ್ ರೂಫ್ ಹೈಟ್ HDMR ಶೀಟ್ ಯೂಸ್ ಮಾಡಿ ಮಾಡಿರುವಂಥ ವಾರ್ಡ್ರೋಬ್ ಸಿಗುತ್ತೆ. ಡಿಕೋ ಪೇಂಟಿಂಗ್ ಮಾಡಿದ್ದಾರೆ. 3 ಡೋರ್ ಸ್ಲೈಡಿಂಗ್ ವಾರ್ಡ್ರೋಬ್ ಸಿಗುವಂಥದ್ದು. ಒಳಗಡೆ ಶೀಟ್ಸ್ ಕೂಡ ನೋಡ್ಬೋದು. ಇನ್ಸೈಡ್ ಶೀಟ್ ಕೂಡ ನಿಮಗೆ ಮಾರ್ಬಲ್ ಫಿನಿಶಿಂಗ್ ಶೀಟ್ ಕೊಟ್ಟಿರುವಂಥದ್ದು, ಟೆಕ್ಸ್ಚರ್ಡ್ ಥರದ್ದು, ತುಂಬ ಚೆನ್ನಾಗಿದೆ. ಈ ಕಡೆ ಒಂದು ಸಿಂಗಲ್ ಡೋರ್ ಓಪನ್ ಟೈಪ್ ಡೋರ್ಸ್ನ ವಾರ್ಡ್ರೋಬ್ ಕೊಟ್ಟಿದ್ದಾರೆ. ಮೇಲೆ ಕೆಳಗೆ ಚಿಕ್ಕ ಚಿಕ್ಕ ಡೋರ್ ಕೊಟ್ಟಿರುವಂಥದ್ದು, ಸೆಂಟ್ರಲ್ಲಿ ಒಂದು ದೊಡ್ಡ ಡೋರ್ ಕೊಟ್ಟಿರುವಂಥದ್ದು. ಸೀಲಿಂಗ್ ನೋಡೋದಾದ್ರೆ ನೀವು ರೂಮ್ನಲ್ಲಿ ಸಿಂಪಲ್ ಆಗಿ ಮಾಡಿರುವಂಥದ್ದು, ಪೂರ್ತಿ ಪ್ಲೈನ್ POP ಫಾಲ್ ಸೀಲಿಂಗ್ ಮಾಡಿ ಪ್ರೊಫೈಲ್ ಲೈಟ್ ಕೊಟ್ಟಿರುವಂಥದ್ದು. ಈ ಕಡೆ ಮಾತ್ರ ನಿಮಗೆ ರಾಫ್ಟರ್ ಟೈಪ್ ಮಾಡಿದ್ದಾರೆ. ಇದೊಂದು ವಿನಿಯರ್ನಲ್ಲಿ ಮಾಡಿರುವಂಥದ್ದು, ವಿನಿಯರ್ನಲ್ಲಿ ರಾಫ್ಟರ್ ಡಿಸೈನ್ ಮಾಡಿರುವಂಥದ್ದು, ಪಾಲಿಶೆಡ್ ವಿನಿಯರ್ ಯೂಸ್ ಮಾಡಿದ್ದಾರೆ. ಈ ಕಡೆ ನಮಗೆ ಡ್ರೆಸ್ಸಿಂಗ್ ಮಿರರ್ ಸಿಗುತ್ತೆ. ಡ್ರೆಸ್ಸಿಂಗ್ ಮಿರರ್ ಡಿಸೈನ್ ನೋಡಿ, ತುಂಬ ಬ್ಯೂಟಿಫುಲ್ ಆಗಿದೆ. ಫುಲ್ ಬಾಟಮ್ ವರ್ಕ್ ಕೊಟ್ಟಿರುವಂಥದ್ದು ಮಿರರ್. ಇದು ಕೂಡ ಬ್ಯಾಕ್ ಸೈಡ್ ಪೂರ್ತಿ ಬ್ಯಾಕ್ ಪ್ಯಾನಲಿಂಗ್ HDMR ಶೀಟ್ ಮಾಡಿರುವಂಥದ್ದು, CNC ಕಟ್ಟಿಂಗ್ HDMR ಶೀಟ್ ಯೂಸ್ ಮಾಡಿ ಮಾಡಿರುವಂಥ ಬ್ಯಾಕ್ ಪ್ಯಾನಲಿಂಗ್ ಸಿಗುತ್ತೆ. ಡಿಕೋ ಪೇಂಟಿಂಗ್ ಮಾಡಿದ್ದಾರೆ. ಡ್ರಾಯರ್ಸ್ ಕೂಡ ಸೇಮ್ HDMR ಯೂಸ್ ಮಾಡಿರುವಂಥದ್ದು. ಟಾಪ್ ಬಂದು ನಿಮಗೆ ವಿನಿಯರ್ ಯೂಸ್ ಮಾಡಿದ್ದಾರೆ. ಗ್ಲಾಸ್ಗೆ ನಿಮಗೆ ಬ್ಯಾಕ್ ಲೈಟಿಂಗ್ ಮಾಡಿರುವಂಥದ್ದು. ಸೀಲಿಂಗಲ್ಲಿ ನೋಡೋದಾದ್ರೆ ಸೀಲಿಂಗಲ್ಲಿ POP ಆಗಿ ವಿನಿಯರ್ನಿಂದ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಅಟ್ಯಾಚ್ಡ್ ಬಾತ್ರೂಮ್ ಸಿಗುತ್ತೆ. ಬಾತ್ರೂಮಲ್ಲಿ ಪೂರ್ತಿ ರೂಫ್ ಹೈಟ್ವರೆಗೂ ಟೈಲ್ ಕ್ಲಾಡಿಂಗ್ ಮಾಡಿ
ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಇಲ್ಲೂ ನೋಡ್ಬೋದು, ಟೈಲ್ ಡಿಸೈನ್ ಕೂಡ ನೋಡ್ಬೋದು ನೀವು, ತುಂಬ ಚೆನ್ನಾಗಿದೆ. ಮ್ಯಾಟ್ ಫಿನಿಶಿಂಗ್ ಟೈಲ್ ಯೂಸ್ ಮಾಡಿರುವಂಥದ್ದು. ಪೂರ್ತಿ ಬಾತ್ರೂಮ್ ಎಲ್ಲ ಬಾತ್ರೂಮ್ಸಲ್ಲಿ ಮ್ಯಾಟ್ ಫಿನಿಶಿಂಗ್ ಯೂಸ್ ಮಾಡಿದ್ದಾರೆ. ಹಾಗೆ ನಿಮಗೆ ವೆಟ್ ಏರಿಯಾ ಡ್ರೈ ಏರಿಯಾ ಸಪ್ರೇಟ್ ಮಾಡಿರುವಂಥದ್ದು ಪಾರ್ಟಿಷನ್ ಮಾಡಿದ್ದಾರೆ. ಈ ಕಡೆ ವೆಟ್ ಏರಿಯಾ ಬರುತ್ತೆ, ಈ ಕಡೆ ಡ್ರೈ ಏರಿಯಾ ಬರುತ್ತೆ, ಈ ಕಡೆ ವೆಟ್ ಏರಿಯಾ ಬರುತ್ತೆ. ಬಾಡಿ ಜೆಟ್ಸ್ ಕೂಡ ಬರುವಂಥದ್ದು ನೋಡ್ಬೋದು ನೀವು. ಬಾಡಿ ಜೆಟ್ಸ್ಗೆ ಪ್ರೊವಿಷನ್ ಆಗಿದೆ, ಬಾಡಿ ಜೆಟ್ಸ್ ಬರುತ್ತೆ. ಮತ್ತೆ ಹೊರಗೆ ಬಂದರೆ ಇದ್ರ ಆಪೋಸಿಟಲ್ಲೇ ಮತ್ತೊಂದು ರೂಮ್ನ ಡೋರ್ ಸಿಗುವಂಥದ್ದು. ಇದು ಕೂಡ ಟೀಕ್ವುಡ್ ವಾಸ್ಕಲಾಗೆ ಡೋರ್. ಈ ರೂಮ್ ಕೂಡ ನಿಮಗೆ ತುಂಬ ಸ್ಪೇಷಿಯಸ್ ಆಗಿದೆ. 2 ರೂಮ್ಗಳನ್ನು ತುಂಬ ಸ್ಪೇಷಿಯಸ್ ಆಗಿರುವಂಥದ್ದು. ಈ ರೂಮಲ್ಲಿ ಕೂಡ ನಿಮಗೆ ಡಿಕೋ ಪೇಂಟಿಂಗ್ ಮಾಡಿರುವಂಥ ಕಾಟ್ ಸಿಗುತ್ತೆ. ಹೆಡ್ ಬೋರ್ಡ್ ಪೂರ್ತಿ ನಿಮಗೆ ಡಿಕೋ ಪೇಂಟಿಂಗ್ ಆಗಿದೆ ನೋಡ್ಬೋದು. ಎಲ್ಲ CNC ಕಟಿಂಗ್ ಮಾಡಿರುವಂಥದ್ದು. HDMR ನಲ್ಲಿ CNC ಕಟಿಂಗ್ ಮಾಡಿ ಡಿಕೋ ಪೇಂಟಿಂಗ್ ಮಾಡಿರುವಂಥದ್ದು ಇಲ್ಲಿ. ಹಾಗೆ ಕಾಟ್ನ 2 ಕಡೆ ಡ್ರಾಯರ್ ಸಿಗುತ್ತೆ, ಸ್ಟೋರೇಜ್ ಸ್ಪೇಸ್. 2 ಡೋರ್ ಸ್ಲೈಡಿಂಗ್ ವಾರ್ಡ್ರೋಬ್ ಸಿಗುತ್ತೆ. ಕೆಳಗಡೆ 3 ಡ್ರಾಯರ್ ಕೊಟ್ಟಿದ್ದಾರೆ. ಇಲ್ಲಿ ಬಂದು ಅಕ್ರಾಲಿಕ್ ಶೀಟ್ಸ್ ಯೂಸ್ ಮಾಡಿರುವಂಥದ್ದು. ಲಾಕ್ ಆಗಿದೆ, ಇದು ಮೋಸ್ಟ್ಲಿ ಐಟಮ್ಸ್ ಇಟ್ಟಿರ್ಬೋದು. ಹಾಗೆ ಈ ಕಡೆ ಕಾರ್ನರ್ ಅಲ್ಲಿ ಡ್ರೆಸ್ಸಿಂಗ್ ಮಿರರ್ ಸಿಗುತ್ತೆ ವಿತ್ ಸ್ಟೋರೇಜ್ ಸ್ಪೇಸ್ ಸಿಗುತ್ತೆ. ಸೈಡಲ್ಲಿ ಪೂರ್ತಿ ಸ್ಟೋರೇಜ್ ಸ್ಪೇಸ್ ಕೊಟ್ಟಿರುವಂಥದ್ದು ನೋಡ್ಬೋದು. ಗ್ಲಾಸ್ ಪಾರ್ಟಿಷನ್ ಮಾಡಿದ್ದಾರೆ, ಸ್ಟೋರೇಜ್ ಸ್ಪೇಸ್. ಹಾಗೆ ಮಿರರ್ಗೆ ಬ್ಯಾಕ್ ಲೈಟಿಂಗ್ ಮಾಡಿರುವಂಥದ್ದು. ಫುಲ್ ರೂಫ್ ಹೈಟ್ವರೆಗೂ ಮಿರರ್ ಕೊಟ್ಟಿದ್ದಾರೆ. ಡ್ರಾಯರ್ ಸಿಗುತ್ತೆ. ಇಲ್ಲಿ ಒಂದು ಸಿಟ್ಟಿಂಗ್ ಕೊಟ್ಟಿರುವಂಥದ್ದು ನೋಡ್ಬೋದು ನೀವು. ವಿಂಡೋ ಹತ್ರ ಕುತ್ಕೊಳ್ಳೋದಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ಅದ್ರ ಕೆಳಗಡೆ ಪೂರ್ತಿ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ. ಎಲ್ಲ ಡಿಕೋ ಪೇಂಟಿಂಗ್ ಆಗಿರುವಂಥದ್ದು. ಪೂರ್ತಿ ಮನೆಯಲ್ಲಿ ಆಲ್ಮೋಸ್ಟ್ ಡಿಕೋ ಪೇಂಟಿಂಗ್ ಆಗಿದೆ. ಡಿಕೋ ಪೇಂಟಿಂಗ್ ಆಗಿ ವಿನಿಯರ್ ಯೂಸ್ ಮಾಡಿದ್ದಾರೆ. ಕೆಲವು ಕಡೆ ಮಾತ್ರ ನಿಮಗೆ ಅಕ್ರಾಲಿಕ್ ಯೂಸ್ ಮಾಡಿರುವಂಥದ್ದು. ಹಾಗೆ 4 ಶೇಟರ್ನ ಟೀಕ್ವುಡ್ ವಿಂಡೋ ಸಿಗುತ್ತೆ. ಇಲ್ಲಿ ಸ್ಟಡಿ ಟೇಬಲ್ ಕೊಟ್ಟಿರುವಂಥದ್ದು. ನಾರ್ತ್ ಈಸ್ಟ್ ಕಾರ್ನರ್ಗೆ ಕರೆಕ್ಟಾಗಿ ಸ್ಟಡಿ ಟೇಬಲ್ ಕೊಟ್ಟಿದ್ದಾರೆ. ಈ ಕಡೆ ಬಂದು ಅಟ್ಯಾಚ್ ಬಾತ್ರೂಮ್ ಹಾಗೆ ಬಾಲ್ಕನಿ ಡೋರ್ ಬರುವಂಥದ್ದು. ಸೀಲಿಂಗ್ನಲ್ಲಿ ಪ್ಯೂರ್ ವೈಟ್, ಫುಲ್ ವೈಟ್ ಪ್ಲೇನ್ ಸೀಲಿಂಗ್ ಮಾಡಿದ್ದಾರೆ. ಸ್ಪಾಟ್ ಲೈಟ್ಸ್ ಕೊಟ್ಟಿರುವಂಥದ್ದು ಅಷ್ಟೇ ನೋಡ್ಬೋದು. ಇಲ್ಲೊಂದು ಕಟ್ ಮಾಡಿರುವಂಥದ್ದು ಸ್ಟೆಪ್ ಸೀಲಿಂಗಲ್ಲಿ, ಬಾಕಿ ಏನು ಮಾಡಿಲ್ಲ. ತುಂಬ ಸಿಂಪಲ್ ಆಗಿದೆ, ತುಂಬ ಚೆನ್ನಾಗಿದೆ. ಇಲ್ಲಿ ಅಟ್ಯಾಚ್ ಬಾತ್ರೂಮ್ ಬರುವಂಥದ್ದು. ಬಾತ್ರೂಮಲ್ಲಿ ನೋಡ್ಬೋದು ನೀವು, ಇಲ್ಲಿ ವೆಟ್ ಏರಿಯಾ ಸಪ್ರೇಟ್ ಮಾಡಿದ್ದಾರೆ. ಗ್ಲಾಸ್ ಪಾರ್ಟಿಷನ್ ಬರುತ್ತೆ, ಬಾಡಿ ಜೆಟ್ಸ್ ಬರುತ್ತೆ. ಡ್ರೈ ಏರಿಯಾ ಸಪ್ರೇಟ್ ಮಾಡಿರುವಂಥದ್ದು. ಕೌಂಟರ್ ಟಾಪ್ ವಾಶ್ ಬೇಸನ್ ಬರುತ್ತೆ. ಟೈಲ್ ಕೂಡ ನೋಡ್ಬೋದು, ಎಲ್ಲ ಮ್ಯಾಟ್ ಫಿನಿಶಿಂಗ್ ಟೈಲ್ ಮಾಡಿದ್ದಾರೆ. ರೂಫ್ ಹೈಟ್ ಟೈಲಿಂಗ್ ಮಾಡಿ ಫಾಲ್ ಸೀಲಿಂಗ್ ಮಾಡಿರುವಂಥದ್ದು. PC ರಾಫ್ಟರ್ ಶೀಟಿಂದ. ವಿಂಡೋ ಸಿಗುತ್ತೆ. ಎಲ್ಲ ಮ್ಯಾಟ್ ಫಿನಿಶಿಂಗ್ ಟೈಲ್ ಯೂಸ್ ಮಾಡಿರುವಂಥದ್ದು. ಇಲ್ಲಿ ಬಾತ್ರೂಮ್ ಡೋರ್ಸ್ ಕೂಡ ನಿಮಗೆ ಟೀಕ್ವುಡ್ನಲ್ಲೇ ಮಾಡಿರುವಂಥದ್ದು. ಬಾಲ್ಕನಿ ಡೋರ್ ಕೂಡ ಟೀಕ್ವುಡ್ನಲ್ಲೇ ಬರುತ್ತೆ. ಇಲ್ಲೂ ಕೂಡ ನಿಮ್ಗೆ ಒಂದು ಸಿಂಗಲ್ ಶೇಟರ್ ವಿಂಡೋ ಬರುತ್ತೆ ಅಟ್ಯಾಚ್ಡ್ ಬಾಲ್ಕನಿ ಡೋರ್ ಜೊತೆ. ಬಾಲ್ಕನಿ ಫ್ಲೋರಿಂಗ್ ನಲ್ಲಿ ವುಡನ್ ಸ್ಟ್ರಿಪ್ ಟೈಲ್ ಯೂಸ್ ಮಾಡಿದ್ದಾರೆ. ಇಲ್ಲಿ ಪ್ಲಾಂಟ್ರಿ ಬಾಕ್ಸ್ ಕೊಟ್ಟಿರೋದು, ಗಿಡಗಳು ಹಾಕೋದಕ್ಕೆ ಪ್ರಾವಿಷನ್ ಮಾಡಿರುವಂಥದ್ದು ಇಲ್ಲಿ ನೋಡ್ಬೋದು. ಹಾಗೆ ರೈಲಿಂಗ್ ಬಂದು ಟಫ್ ಅಂಡ್ ಗ್ಲಾಸ್ ಹಾಗೆ ಸ್ಟೀವ್ ಯೂಸ್ ಮಾಡಿರುವಂಥ ರೈಲಿಂಗ್ ಸಿಗುತ್ತೆ. ಈ ಕಡೆ ನ್ಯಾಚುರಲ್ ಸ್ಟೋನ್ ಕ್ಲಾಡಿಂಗ್ ಮಾಡಿದ್ದಾರೆ ನೋಡ್ಬೋದು. ಪೂರ್ತಿ ವಾಲ್ ನಿಮಗೆ ನ್ಯಾಚುರಲ್ ಸ್ಟೋನ್ ಕ್ಲಾಡಿಂಗ್ ಮಾಡಿರುವಂಥದ್ದು. ಸೀಲಿಂಗ್ನಲ್ಲಿ PVC ರಾಫ್ಟರ್ ಶೀಟಿಂದ ಫಾಲ್ ಸೀಲಿಂಗ್ ಮಾಡಿದ್ದಾರೆ. MS ಟ್ಯೂಬ್ಸ್ ಹಾಗೆ HPL ಶೀಟ್ ಯೂಸ್ ಮಾಡಿರುವಂಥ ಗ್ರಿಲ್ ಸಿಗುತ್ತೆ, ಸೇಫ್ಟಿ ಗ್ರಿಲ್ ನೋಡ್ಬೋದು. ಇದು ತುಂಬ ಚೆನ್ನಾಗಿದೆ. ಇಲ್ಲಿಂದ ನಾವು ಮತ್ತೆ ಮೇಲೆ ಕಂಟಿನ್ಯೂ ಮಾಡಿದ್ರೆ 3rd ಫ್ಲೋರ್ನಲ್ಲಿ ಸೇಮ್ ನಮಗೆ ಕೆಳಗೆ ನೋಡಿದಾಗೇನೆ ಈ ಫ್ಲೋರ್ನಲ್ಲಿ ಕೂಡ 2 ರೂಮ್ಗಳು ಸಿಗುತ್ತೆ. ಇಲ್ಲೂ ಕೂಡ ಫಾಲ್ ಸೀಲಿಂಗ್ ಮಾಡಿದ್ದಾರೆ. POP ಆಗಿ ವಿನಿಯರ್ ಯೂಸ್ ಮಾಡಿರುವಂಥ ಫಾಲ್ ಸೀಲಿಂಗ್ ಸಿಗುತ್ತೆ. ಲಿಫ್ಟ್ ಏರಿಯಾ ಸಿಗುವಂಥದ್ದು ಸೇಮ್ ಮಾರ್ಬಲ್ ಕ್ಲಾಡಿಂಗ್ ಮಾಡಿರುವಂಥದ್ದು ಲಿಫ್ಟ್ ಏರಿಯಾನಲ್ಲಿ. ಈ ಕಡೆ ಸ್ಟಡಿ ಟೇಬಲ್ ಟೈಪ್ ಮಾಡಿರುವಂಥದ್ದು, ಬುಕ್ ರ್ಯಾಕ್ ಆಗಿ ಸ್ಟಡಿ ಟೇಬಲ್ ಟೈಪ್ ಮಾಡಿರುವಂಥದ್ದು. ಸ್ಟೋರೇಜ್ ಸ್ಪೇಸ್ ಕೂಡ ಸಿಗುತ್ತೆ ಇಲ್ಲಿ. ಮಾಸ್ಟರ್ ಬೆಡ್ರೂಮಲ್ಲಿ ನಿಮಗೆ ಸೇಮ್ ಕೆಳಗಿನಾಗೇನೆ ದೊಡ್ಡದಾದಂಥ ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಕಾಟ್ ಸಿಗುವಂಥದ್ದು. ಪೂರ್ತಿ ಬ್ಯಾಕ್ ಸೈಡಲ್ಲಿ ಪ್ಯಾನಲಿಂಗ್ ಮಾಡಿದ್ದಾರೆ. ಹಾಗೆ ಕಾಟ್ನ 2 ಕಡೆ ನಿಮಗೆ ವಿಂಡೋಸ್ ಸಿಗುತ್ತೆ, ಟೀಕ್ವುಡ್ ವಿಂಡೋಸ್. ಒಂದು
3 ಶಟರ್ ಆಗಿ ಒಂದು 2 ಶಟರ್ ಸಿಗುವಂಥದ್ದು. ವಾಲ್ನಲ್ಲಿ ಲೈಟ್ ಕಲರ್ ಪೇಂಟಿಂಗ್ ಮಾಡಿರುವಂಥದ್ದು. ಇಲ್ಲೂ ಕೂಡ ನೋಡ್ಬೋದು ಲ್ಯಾಮಿನೇಟ್ ಯೂಸ್ ಮಾಡಿದ್ದಾರೆ. ಇಲ್ಲಿ ಇದು ಲ್ಯಾಮಿನೇಟ್ ಯೂಸ್ ಮಾಡಿರುವಂಥದ್ದು ಸೀಲಿಂಗ್ನಲ್ಲಿ. ಹಾಗೆ ಕಾಟ್ ಆಪೋಸಿಟ್ ವಾಲ್ನಲ್ಲಿ ಟಿವಿ ಕ್ಯಾಬಿನೆಟ್ ಮಾಡಿದ್ದಾರೆ. ಸಿಂಪಲ್ ಡಿಸೈನ್ ಮಾಡಿರುವಂಥದ್ದು ನೋಡ್ಬೋದು ನೀವು. ವಾರ್ಡ್ರೋಬ್ ನಲ್ಲಿ ಬಂದು ನಿಮಗೆ ಓಪನ್ ಟೈಪ್ ಡೋರ್ಸ್ ಮಾಡಿದ್ದಾರೆ. 4 ಡೋರ್ ಓಪನ್ ಟೈಪ್ ಡೋರ್ಸ್ ನ ವಾರ್ಡ್ರೋಬ್ ಸಿಗುತ್ತೆ. ಡಿಕೋ ಪೇಂಟಿಂಗ್ ಮಾಡಿರುವಂಥದ್ದು, HDMR ಯೂಸ್ ಮಾಡಿ ಡಿಕೋ ಪೇಂಟಿಂಗ್ ಮಾಡಿರುವಂಥದ್ದು ವಾರ್ಡ್ರೋಬ್ ನಲ್ಲಿ. ಇನ್ಸೈಡ್ ಲ್ಯಾಮಿನೇಟ್ ನಾನು ಆಗ್ಲೇ ಹೇಳಿದಾಗೆ ಸೇಮ್ ಸ್ಯಾಂಡ್ ಫಿನಿಶಿಂಗ್ ತರ ಸಿಗುವಂಥದ್ದು. ಇದು ಫುಲ್ ಮ್ಯಾಟ್ ಫಿನಿಶಿಂಗ್ ಸಿಗುತ್ತೆ, ತುಂಬಾ ಚೆನ್ನಾಗಿದೆ. ಹಾಗೆ ವಾರ್ಡ್ರೋಬ್ ನ ಒಳಗಡೆ ಪೂರ್ತಿ ನಿಮಗೆ ಪ್ರೊಫೈಲ್ ಲೈಟ್ಸ್ ಬರುತ್ತೆ. ಮೇಲೆ ಲಾಫ್ಟ್ ಕೂಡ ಕೊಟ್ಟಿರುವಂಥದ್ದು. ಈ ಕಡೆ ನಿಮಗೆ ಒಂದು 3 ಡೋರ್ ಪ್ರೊಫೈಲ್ ಡೋರ್ಸ್ ಹಾಕಿರುವಂಥದ್ದು ವಾರ್ಡ್ರೋಬ್ ನಲ್ಲಿ. ಒಳಗಡೆ ಲೈಟಿಂಗ್ ಇದೆ. ಅಲ್ಯೂಮಿನಿಯಂ ಪ್ರೊಫೈಲ್ ಆಗಿ ಫ್ಲೂಟೆಡ್ ಗ್ಲಾಸ್ ಯೂಸ್ ಮಾಡಿರುವಂಥದ್ದು. ಇಲ್ಲಿ ಚೆನ್ನಾಗಿದೆ ನೋಡ್ಬೋದು ನೀವು. ಫ್ಲೂಟೆಡ್ ಗ್ಲಾಸ್ ಬರುತ್ತೆ, ಅಲ್ಯೂಮಿನಿಯಂ ಪ್ರೊಫೈಲ್ ಬರುತ್ತೆ ಡೋರ್ಗೆ. ಕಾರ್ನರಲ್ಲಿ ಒಂದು ಸಿಂಗಲ್ ಡೋರ್ ಡಿಕೋ ಮಾಡಿರುವಂಥ ಡೋರ್ ಸಿಗುವಂಥದ್ದು. ರಾಫ್ಟರ್ ಟೈಪ್ ಮಾಡಿದ್ದಾರೆ. ಸೀಲಿಂಗಲ್ಲಿ ಪೂರ್ತಿ ನಿಮಗೆ POP ಆಗಿ ಪ್ಲೈವುಡ್ನಲ್ಲಿ ಮಾಡಿರುವಂಥ ಫಾಲ್ ಸೀಲಿಂಗ್ ಸಿಗುತ್ತೆ. ವುಡ್ ವರ್ಕ್ನಲ್ಲಿ ಫಾಲ್ ಸೀಲಿಂಗ್ ಮಾಡಿರುವಂಥದ್ದು. ಡೋರ್ ಬ್ಯಾಕ್ ಸೈಡಲ್ಲಿ ಡ್ರೆಸ್ಸಿಂಗ್ ಮಿರರ್ ಬರುತ್ತೆ. ಕೆಳಗೆ ನೋಡಿದಾಗ ಸೇಮ್ ಅದೇ ಥರ ಮಾಡಿರುವಂಥದ್ದು. ಫುಲ್ ಟಾಪಿಂದ ಬಾಟಮ್ವರೆಗೂ ಮಿರರ್ ಕೊಟ್ಟಿರುವಂಥದ್ದು. ಬ್ಯಾಕ್ ಲೈಟಿಂಗ್ ಮಾಡಿದ್ದಾರೆ. ಹಾಗೆ ಈ ಕಡೆ ನಮಗೆ ಅಟ್ಯಾಚ್ ಬಾತ್ರೂಮ್ ಸಿಗುವಂಥದ್ದು. ಬಾತ್ರೂಮಲ್ಲಿ ಕೂಡ ಮ್ಯಾಟ್ ಫಿನಿಶಿಂಗ್ ಸೇಮ್ ನಾನು ಆಗಲೇ ಹೇಳಿದಾಗೆ ಮ್ಯಾಟ್ ಫಿನಿಶಿಂಗ್ ಟೈಲಾಗೆ ಫಾಲ್ ಸೀಲಿಂಗ್ ಮಾಡಿರುವಂಥದ್ದು. ವೆಟ್ ಏರಿಯಾ ಸಪ್ರೇಟ್ ಮಾಡಿದ್ದಾರೆ ಬಾತ್ರೂಮಲ್ಲಿ. ಇಲ್ಲಿಂದ ನಾವು ಮತ್ತೆ ಹೊರಗೆ ಬಂದರೆ ಇಲ್ಲಿ ಮತ್ತೊಂದು ರೂಮ್ ಸಿಗುವಂಥದ್ದು. ಸೇಮ್ ಇದು ಕೂಡ ಕೆಳಗಡೆ ನೋಡಿದಾಗೇ ಸೇಮ್ ಸೈಜ್ ರೂಮ್ ಸಿಗುತ್ತೆ. ಇಲ್ಲೂ ಕೂಡ ಬುಕ್ ರ್ಯಾಕ್ ಆಗಿ ಸ್ಟಡಿ ಟೇಬಲ್ ಮಾಡಿದ್ದಾರೆ. ಪ್ರೊಫೈಲ್ ಡೋರ್ಸ್ ಯೂಸ್ ಮಾಡಿರುವಂಥದ್ದು. ಡಿಕೋ ಪೇಂಟಿಂಗ್ ಆಗಿದೆ ಪೂರ್ತಿ. 3 ಶಟರ್ನ ಟೀಕುಡ್ ವಿಂಡೋ ಸಿಗುತ್ತೆ. ಇಲ್ಲೂ ಕೂಡ ಸಿಟ್ಟಿಂಗ್ ಮಾಡಿರುವಂಥದ್ದು. ಸ್ಟೋರೇಜ್ ಸ್ಪೇಸ್ ಸಿಗುತ್ತೆ. ಇಲ್ಲಿ ನೋಡ್ಬೋದು HDMR CNC ಕಟಿಂಗ್ ಮಾಡಿ ಡಿಕೋ ಪೇಂಟಿಂಗ್ ಮಾಡಿರುವಂಥದ್ದು. ಕಾರ್ನರಲ್ಲಿ ಡ್ರೆಸ್ಸಿಂಗ್ ಮಿರರ್ ಕೊಟ್ಟಿದ್ದಾರೆ. ಇದು ಕೂಡ ತುಂಬ ದೊಡ್ಡದಾಗಿದೆ. ಮಿರರ್ ಬ್ಯಾಕ್ ಸೈಡ್ ಸ್ಟೋರೇಜ್ ಸ್ಪೇಸ್ ಸಿಗುತ್ತೆ. ಕೆಳಗಡೆ 2 ಡ್ರಾಯರ್ ಕೊಟ್ಟಿರುವಂಥದ್ದು. ವಾರ್ಡ್ರೋಬ್ ಬಂದು ನಿಮಗೆ 4 ಡೋರ್ ಓಪನ್ ಟೈಪ್ ಡೋರ್ಸ್ನ ವಾರ್ಡ್ರೋಬ್ ಸಿಗುತ್ತೆ. 2 ಡೋರ್ ಅಲ್ಯೂಮಿನಿಯಂ ಪ್ರೊಫೈಲ್ ಡೋರ್ ಸಿಗುವಂಥದ್ದು. ಕೆಳಗಡೆ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ. ಅದ್ರ ಕೆಳಗಡೆ ಡ್ರಾಯರ್ ಕೊಟ್ಟಿರುವಂಥದ್ದು. ನಿಮಗೆ 4 ಡ್ರಾಯರ್ ಸಿಗುತ್ತೆ. ಕಾಟ್ ಸಿಗುವಂಥದ್ದು. ಕಾಟ್ನ 2 ಕಡೆ ಸ್ಟೋರೇಜ್ ಸ್ಪೇಸ್ ಸಿಗುತ್ತೆ. ಬಾಕ್ಸ್ ಸಿಗುವಂಥದ್ದು. ಕಾಟ್ ಬ್ಯಾಕ್ ಸೈಡ್ ವಾಲ್ ಪೂರ್ತಿ ಹೆಡ್ ಬೋರ್ಡ್ ನಿಮಗೆ ಡಿಕೋ ಪೇಂಟಿಂಗ್ ಮಾಡಿರುವಂಥದ್ದು. HDMR ಶೀಟ್ ವಾಲ್ ಪ್ಯಾನಲಿಂಗ್ ಮಾಡಿದೆ. HDMR ಶೀಟ್ ವಾಲ್ ಪ್ಯಾನಿಂಗ್ನಲ್ಲಿ ಡಿಕೋ ಪೇಂಟಿಂಗ್ ಮಾಡಿರುವಂಥದ್ದು. ಸೀಲಿಂಗಲ್ಲಿ ನೋಡೋದಾದ್ರೆ ನೀವು ಪೂರ್ತಿ POP ಇಂದ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಪ್ರೊಫೈಲ್ ಲೈಟ್ಸ್ ಕೊಟ್ಟಿರುವಂಥದ್ದು. ಈ ಕಡೆ ನಮಗೆ ಬಾಲ್ಕನಿ ಹಾಗೆ ಅಟ್ಯಾಚ್ ಬಾತ್ರೂಮ್ ಸಿಗುತ್ತೆ. ಇಲ್ಲಿ ಅಟ್ಯಾಚ್ ಬಾತ್ರೂಮ್ ಬರುವಂಥದ್ದು. ಇಲ್ಲಿ ಬಾಲ್ಕನಿ ಬರುವಂಥದ್ದು. ರೋಡ್ ಸೈಡ್ ನಾರ್ತ್ ಫೇಸಿಂಗ್ ರೋಡ್ ಸೈಡ್ ಬರುವಂಥ ಬಾಲ್ಕನಿ. ಇಲ್ಲೂ ಕೂಡ ನ್ಯಾಚುರಲ್ ಸ್ಟೋನ್ ಕ್ಲಾಡಿಂಗ್ ಮಾಡಿರುವಂಥದ್ದು. ಈ ವಾಲ್ನಲ್ಲಿ ಸೀಲಿಂಗಲ್ಲಿ ಇಲ್ಲಿ ಓಪನ್ ಕೊಟ್ಟಿದ್ದಾರೆ. ಗ್ಲಾಸ್ ಹಾಕಿರುವಂಥದ್ದು, ಟಫ್ ಆ್ಯಂಡ್ ಗ್ಲಾಸ್ ಹಾಕಿರುವಂಥದ್ದು ಇಲ್ಲಿ ಸೀಲಿಂಗಲ್ಲಿ. ಇಲ್ಲಿಂದ ಮತ್ತೆ ನಾವು ಮೇಲೆ ಕಂಟಿನ್ಯೂ ಮಾಡಿದ್ರೆ ಇಲ್ಲಿ ಹೋಮ್ ಥಿಯೇಟರ್ ರೂಮ್ ಕೊಟ್ಟಿರುವಂಥದ್ದು. ಹಾಗೆ ಸ್ಟೇರ್ ಕೇಸ್ ಹೆಡ್ ರೂಮ್ ಸಿಗುತ್ತೆ. ಹೆಡ್ ರೂಮಲ್ಲಿ ಕೂಡ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ವುಡ್ ವರ್ಕ್ ಹಾಗೆ POP ಯೂಸ್ ಮಾಡಿರುವಂಥ ಫಾಲ್ ಸೀಲಿಂಗ್ ಸಿಗುತ್ತೆ. ಹಾಗೆ ಸನ್ಲೈಟ್ಗೋಸ್ಕರ ಇಲ್ಲಿ ಓಪನ್ ಕೊಟ್ಟಿರುವಂಥದ್ದು. MS ಟ್ಯೂಬ್ಸ್ ಇಂದ ಗ್ರಿಲ್ ಮಾಡಿ ಅದ್ರ ಮೇಲೆ ಟಫ್ ಆ್ಯಂಡ್ ಗ್ಲಾಸ್ ಹಾಕಿದ್ದಾರೆ. ಇಲ್ಲಿ POP ಫಾಲ್ ಸೀಲಿಂಗ್ ಕಂಟಿನ್ಯೂ ಆಗುತ್ತೆ ಇಲ್ಲಿವರೆಗೂ. ಲಿಫ್ಟ್ ಕೂಡ ನಿಮಗೆ ಟಾಪ್ ಫ್ಲೋರ್ವರೆಗೂ ಕೊಟ್ಟಿರುವಂಥದ್ದು. ಇಲ್ಲಿ ಒಂದು ಹೋಮ್ ಥಿಯೇಟರ್ ರೂಮ್ ಬರುವಂಥದ್ದು. ಇದಕ್ಕೂ ಕೂಡ ಟೀಕುಡ್ ವಾಸ್ಕಲಾಗೆ ಟೀಕುಡ್ ವಿಂಡೋ ಕೊಟ್ಟಿದ್ದಾರೆ.
ಈ ಫ್ಲೋರಿಂಗ್ ಅಲ್ಲಿ ಬಂದು ನಿಮಗೆ ಹೋಮ್ ಥಿಯೇಟರ್ ರೂಮ್ ಅಲ್ಲಿ ಮಾರ್ಬಲ್ ಹಾಗೆ ಟೈಲ್ ಯೂಸ್ ಮಾಡಿರುವಂಥದ್ದು, ಎರಡು ಯೂಸ್ ಮಾಡಿದ್ದಾರೆ. ಹಾಗೆ ಒಂದು 5 ಶೀಟರ್ ವಿಂಡೋ ಸಿಗುತ್ತೆ, 3 ಶೀಟರ್ ಹಾಗೆ 2 ಶೀಟರ್ ವಿಂಡೋ ಸಿಗುವಂಥದ್ದು. ಪೂರ್ತಿ ಓಪನ್ ಸಿಗುತ್ತೆ. ನಿಮ್ಗೆ ಗೊತ್ತಿರೋ ಹೋಮ್ ಥಿಯೇಟರ್ ಯಾವಾಗಲೂ ಓಪನ್ ಇರುತ್ತೆ. ಸೆಟಪ್ ಬಂದು ತಗೊಂಡ್ಮೇಲೆ ಮಾಡ್ಕೋಬೇಕಾಗತ್ತೆ. ಇಲ್ಲೊಂದು ಅಟ್ಯಾಚ್ ಬಾತ್ರೂಮ್ ಕೂಡ ಕೊಟ್ಟಿರುವಂಥದ್ದು ಹೋಮ್ ಥಿಯೇಟರ್ ರೂಮ್ನಲ್ಲಿ. ಹಾಗೆ ಇಲ್ಲಿ ಕೂಡ ನಿಮಗೆ ಈ ಕಡೆ ಒಂದು ಟಿಕ್ ಡೋರ್ ಕೊಟ್ಟಿರುವಂಥದ್ದು, ಒಂದು 3 ಶೀಟರ್ ವಿಂಡೋ ಕೊಟ್ಟಿದ್ದಾರೆ. ಈ ಡೋರ್ ಬಂದು ನಿಮಗೆ ಸಿಟ್ಔಟ್ ಏರಿಯಾಗೆ ಹೋಗೋದಕ್ಕೆ ಕೊಟ್ಟಿರುವಂಥದ್ದು. ಇದು ನೋಡ್ಬೋದು, ಓಪನ್ ಸಿಟ್ಔಟ್ ಏರಿಯಾ ಬರುತ್ತೆ. ಇಲ್ಲಿ ಬಂದು ನಿಮಗೆ MS ಇಂದ ಮಾಡಿರುವಂಥದ್ದು. ಹಾಗೆ ಫಾಲ್ ಸೀಲಿಂಗ್ ಮಾಡಿದ್ದಾರೆ, PVC ರಾಫ್ಟರ್ ಶೀಟಿಂದ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಇಲ್ಲಿ ಬಂದು ನೀವು CNC ಕಟ್ಟಿಂಗ್ ಶೀಟ್ ಹಾಕ್ಬೋದು, ಇಲ್ಲಾಂದರೆ ಗ್ಲಾಸ್ನಿಂದ ಕವರ್ ಮಾಡ್ಕೋಬೋದು. ಹಾಗೆ ವಾಲ್ನಲ್ಲಿ ಬಂದು ನಿಮಗೆ 3.5 ಫೀಟ್ ಹೈಟ್ ಪೂರ್ತಿ ನಿಮಗೆ ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು. ಫ್ಲೋರಿಂಗಲ್ಲಿ ಕೂಡ ಟೈಲಿಂಗ್ ಮಾಡಿದ್ದಾರೆ, ಆಂಟಿ ಸ್ಕಿಡ್ ಟೈಲ್ ಯೂಸ್ ಮಾಡಿದ್ದಾರೆ. ಇಲ್ಲಿ ಈ ಕಡೆ ವಾಷಿಂಗ್ ಏರಿಯಾ ಬರುತ್ತೆ, ಬಟ್ಟೆ ಒಗೆಯೋದಕ್ಕೆ ಇಲ್ಲಿ ಪ್ರೊವಿಷನ್ ಮಾಡಿರುವಂಥದ್ದು. ವಾಷಿಂಗ್ ಮಿಷಿನ್ ಇಡೋದಕ್ಕೆ ಈ ಕಡೆ ಸ್ಪೇಸ್ ಕೊಟ್ಟಿದ್ದಾರೆ, ಕವರ್ಡ್ ಏರಿಯಾ ಇರುವಂಥದ್ದು. ಮಳೆ ಬಂದರೆ ನಿಮಗೆ ಪ್ರಾಬ್ಲಮ್ ಆಗೋದಿಲ್ಲ. ಇಲ್ಲ ಟೈಲಿಂಗ್ ಆಗಿ ಗ್ರಾನೈಟ್ ಯೂಸ್ ಮಾಡಿರುವಂಥದ್ದು ಇಲ್ಲಿ. ಹಾಗೆ ಮೇಲೆ ಟೆರೆಸ್ ಏರಿಯಾಗೆ ಹೋಗೋದಕ್ಕೆ ಲ್ಯಾಡರ್ ಕೊಟ್ಟಿದ್ದಾರೆ, ಇಲ್ಲಿ ನೋಡ್ಬೋದು. ಲ್ಯಾಡರ್ನಲ್ಲಿ ಮೇಲೆ ಹೋದರೆ ನಮಗೆ ಟೆರೆಸ್ ಏರಿಯಾ ಸಿಗುವಂಥದ್ದು. ಈ ಬಿಲ್ಡಿಂಗ್ ಬಂದು ನಿಮಗೆ ನಾಗರಬಾವಿ BDA ಸೈಟ್ನಲ್ಲಿ ಕಟ್ಟಿರುವಂಥದ್ದು. ಇಲ್ಲಿ ಬಿಲ್ಟಪ್ ಏರಿಯಾ, ಹಾಗೆ ನಿಮಗೆ ತುಂಬ ನಿಯರ್ ಬೈ 100 ಫೀಟ್ ರೋಡ್ಗೆ ವಾಕೇಬಲ್ ಡಿಸ್ಟೆನ್ಸಲ್ಲಿ ಇರುವಂಥದ್ದು. ಮೆಟ್ರೋ ಕೂಡ ನಿಮಗೆ ನಿಯರ್ ಬೈ ಆಗುತ್ತೆ. ಚಂದ್ರ ಲೇಔಟ್ ಮೆಟ್ರೋ ಹಾಗೆ ಜ್ಞಾನ ಭಾರತಿ ಮೆಟ್ರೋ ನಿಯರ್ ಬೈ ಆಗುವಂಥದ್ದು. ಆಲ್ಮೋಸ್ಟ್ 3 ಕಿಲೋಮೀಟರ್ಸ್ ರೇಂಜಲ್ಲಿ ಎರಡು ಸಿಗುವಂಥದ್ದು. ಬಿಲ್ಡಿಂಗ್ನ ಡಾಕ್ಯುಮೆಂಟ್ಗೆ ಹೇಳೋದಾದರೆ BDA ಆಗಿರೋದ್ರಿಂದ ನಿಮಗೆ 100% ಲೀಗಲ್ ಡಾಕ್ಯುಮೆಂಟ್ ಇರುತ್ತೆ. ಹಾಗೆ ಎಲ್ಲ ನ್ಯಾಷನಲೈಸ್ ಬ್ಯಾಂಕ್ಸಲ್ಲೂ ಲೋನ್ ಆಗುವಂಥದ್ದು. ಬಿಲ್ಡಿಂಗ್ನ ಪ್ರೈಸ್ ಹಾಗೆ ಡೀಟೇಲ್ಸ್ ಬಂದು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಆಗಿರುತ್ತೆ, ಚೆಕ್ ಮಾಡ್ಬೋದು. ಬಿಲ್ಡಿಂಗ್ ಬಗ್ಗೆ ನಿಮಗೆ ಇನ್ನೂ ಡೀಟೇಲ್ಸ್ ಬೇಕಿದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಲ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ವಂದನೆಗಳು. ಮನೋಜ್ ಹೋಮ್ ಪ್ರಾಪರ್ಟಿ.